ಹಾಯ್ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಆಕಾಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ದಿನ ಒಂದು ಹೊಸ ಅಪ್ಡೇಟ್, ಡ್ಯೂನ್ ಪಾರ್ಟ್ 3 ಒಂದು ಅಫಿಷಿಯಲ್ ಟ್ರೇಲರ್ ರಿಲೀಸ್ ಆಗಿದೆ. ಹಾಲಿವುಡ್ ಲವರ್ಸಿಗಂತೂ ಹಬ್ಬ ಇವತ್ತಿನ ದಿನ ಅಲ್ಲ, ಲಾಸ್ಟ್ 3 ಡೇಸ್ ಬ್ಯಾಕ್ ಬಿಟ್ಟಿದ್ದು. ಎಕ್ಸಾಮ್ಸ್ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಬಂದಿದ್ವಿ, ಕ್ಷಮಿಸಿಬಿಡಿ. ಹಾಗೂ ಈಗ ಇವತ್ತು ನಮ್ಮ ಜೊತೆ ಗೆಸ್ಟ್ ಆಗಿದ್ದಾರೆ ಸಂಜನ್ ಅವರು. ಹಾಗೂ ಬಹಳ ಒಂದು ಡಿಮ್ಯಾಂಡಿನ ಮೇರೆಗೆ ಆಯಶ್ ಅವರು ಇವತ್ತಿನ ದಿವಸ ಕಾಲಿಗೆ ಬಿದ್ದು ಕರ್ಕೊಂಡ್ ಬಂದಿದ್ದೀವಿ, ಡ್ಯೂ ಟು ಹೆವಿ ನಾಲೆಡ್ಜ್ ಇನ್ ಹಾಲಿವುಡ್. ಓಕೆ, ಸೊ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಒಂದು ಡ್ಯೂನ್ 3 ಒಂದು ಅಫಿಷಿಯಲ್ ಟ್ರೇಲರ್ ನ ನೋಡ್ಕೊಂಡು ಆಮೇಲೆ ಮಾತಾಡ್ತೀವಿ. You promised me that you would never take power in your name. You convinced me that this was your home. That I was your home. What do you know about me? You've come to the galaxy. You've destroyed thousands of worlds. What are your thoughts on that? I think you're way beyond redemption. Why are you here? To deliver a peace proposal. Peace is a good thing. Why should I refuse? Because it's meant to destroy you. You plan to strike at the core of Imperial power. You intend to kill Paul? Regime change. Idiot. You've just signed our death warrants. I found someone. The future has a way of talking to me. I can't see what's ahead. How does it feel to be human like everyone else on the trees? You have no fear, do you? I fear dishonor. You sound like an Atreides. I've been told I was one. Forgive me for all I've done. ಸೊ ಡ್ಯೂನ್ ಪಾರ್ಟ್ 3 ವಿಜುವಲ್ಸ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಎಲ್ಲ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ, ಎಲ್ಲ ಥರ ಒಂದು ಸಿನಿಮಾಟೋಗ್ರಫಿ ಆಗಲಿ ಅಲ್ಟಿಮೇಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಹ್ಯಾನ್ಸ್ ಜಿಮ್ಮರ್ ಇರೋದು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದ್ಕೊಳ್ಳಿ. ಎಲ್ಲ ಒಂದೊಂದು ವಿಜುವಲ್ಸಿಗೂ ಹೇಗೆ ಮ್ಯಾಚ್ ಆಗ್ತಿದೆ ಅಂದರೆ ಅಲ್ಟಿಯಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಡ್ಯೂನ್ ಪಾರ್ಟ್ 2 ಅಲ್ಲಿ ಒಂದು ಏನು ಗೂಸ್ ಬಂಪ್ಸ್ ಬಂದಿತ್ತು ಆ ಫಿಲಮಲ್ಲಿ, ಅದನ್ನೇ ಒಂದು ನೆಕ್ಸ್ಟ್ ಒಂದು ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಚೆನ್ನಾಗಿದೆ. ನೀವು ಆನ್ಸಿಮರ್ ಇದ್ರೆಲ್ಲಾರು ಒಂದು ಆಸ್ಕಾರ್ ಸಿಗ್ಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗೆ ಒಂದು ಡಿನೈಗ್ ವರ್ಕ್ ಮಾಡಿರೋದು ವಿಜುವಲ್ಸ್ ಮತ್ತು VFX ಮೇಲೆ ವರ್ಕ್ ಮಾಡಿರೋದು ಡಿನೈಗ್ ಕಂಪ್ನಿ. ಡ್ಯೂನ್ ಪಾರ್ಟ್ 1 ಅಲ್ಲೂ ಮತ್ತು ಡ್ಯೂನ್ ಪಾರ್ಟ್ 2 ಎರಡರಲ್ಲೂ ಕೂಡ ಅವರಿಗೆ ಒಂದು ಆಸ್ಕಾರ್ ಸಿಕ್ಕಿದೆ. ಸೊ ಇದರಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಸಿಗ್ಬೋದು ಅಂತ. ಹಾಗೆ ವಿಜುವಲ್ಸ್ ಕೂಡ ಇದೆ, ಒಂದೊಂದು ವಿಜುವಲ್ಸ್ ಒಂದು VFX ಆಗಲಿ ಸಕ್ಕದಾಗಿ ಮಾಡಿದ್ದಾರೆ. ಸೊ ನೋಡೋಣ, ಹಾಲಿವುಡ್ಡಲ್ಲಿ ಇವರಿಬ್ಬರಿಗೆ ತುಂಬ ನಾಲೆಡ್ಜ್ ಇರೋದು, ಏನು ಹೇಳ್ತಾರೆ ಕೇಳೋಣ. ಫಸ್ಟ್ ಆಫ್ ಆಲ್ ಈಗ ಒಂದು ಸಂಜನ್ ಅವರು ಹೇಳೋದಾದ್ರೆ ಏನ್ ಹೇಳ್ತೀರಾ ಸಂಜನ್ ಅವರೇ?
ಡೆನಿಸ್ ವೆಲಿನಿ ಡೈರೆಕ್ಟ್ ಮಾಡ್ತಿರೋದು ಅವ್ರದ್ದು ನಾನು 2 ಫಿಲ್ಮ್ ನೋಡಿದ್ದೀನಿ, ಒಂದು ಅರೈವಲ್ ಅಂತ, ಇನ್ನೊಂದು ಬ್ಲೇಡ್ ರನ್ನರ್ 2049. ಎಲ್ಲದರಲ್ಲೂ ವಿಜುವಲ್ಸ್ ಮಾತ್ರ ಟಾಪ್ ಕ್ವಾಲಿಟಿ ಅಂದ್ಕೊಳ್ಳಿ, ಏನು ಒಂಚೂರು ನೀವು ಮಿಸ್ಟೇಕ್ ಕಂಡಿಡಿಯೋಕ್ಕಾಗಲ್ಲ ಆ ಥರ ವಿಜುವಲ್ಸ್ ಕಂಡಿದೆ. ಬ್ಲೇಡ್ ರನ್ನರಲ್ಲಂತೂ ನೀವು ಒಂದ್ಸಲಿ ನೋಡಿ ಆ ನಿಯಾನ್ ಲುಕ್ ಹೆಂಗೆ ಬಂದಿದೆ ಅಂತ ಮೂವಿಯಲ್ಲಿ. ಮತ್ತು ಹ್ಯಾನ್ಸ್ ಜಿಮ್ಮರ್ ಆ್ಯಸ್ ಯೂಶ್ವಲ್ ಒಂದು ವಾರ್ ಕ್ರೈನ ಹೆಂಗೆ BGM ಕನ್ವರ್ಟ್ ಮಾಡಿದ್ದಾರೆ. ಪಕ್ಕ ಈ ಸರಿ ಪಾರ್ಟ್ 3 ಐ ಥಿಂಕ್ ಮೇ ಬಿ ಸಿಗ್ಬೋದು ಆಸ್ಕರ್, ಅದರಲ್ಲಿ ಒಡಿಸಿಯಲ್ಲಿ ಇಲ್ಲ, ಲುಡ್ವಿಗ್ ಇದ್ದಾನೆ, ಅವನೊಂದು ಇದು ಮಾಡಿದ್ರೆ ಆಗುತ್ತೆ ಮೇ ಬಿ. VFX ಆ್ಯಸ್ ಯೂಶ್ವಲ್ ಇವನು ಹೇಳ್ದಂಗೆ ಡೀನಾಗಿ ಮಾಡಿದ್ದಾರೆ, ಮೇ ಬಿ ರಾಮಾಯಣಕ್ಕೂ ಮಾಡ್ತಿದ್ದಾರೆ ಈ ಸಲ. ಸೊ ಮುಂದೆ ಆಯಶ್ ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತಾನೆ. ನನಗೆ ಹೇಳೋಕ್ಕೇನೋ ಉಳಿಸಿಲ್ಲ, ಏನು ಹೇಳೋದು, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ಪಾರ್ಟ್ 1 ನೋಡಿದ್ದೀನಿ. ಸೊ ಝೆಂಡೆಯಾ ಮತ್ತು ಇಲ್ಲಿ ಜೇಸನ್ ಮೊಮೋನ ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ. ಪಾರ್ಟ್ 3 ಅಲ್ಲಿ ಹೈಲೈಟ್ ಮಾಡಿದ್ದಾರೆ. ಅದು ನಾನು ಅದೇ ಅನ್ಕೊಂಡಿದ್ದೆ. ಸೊ ಪಾರ್ಟ್ 3 ಹೈಲೈಟ್ ಮಾಡಿದ್ದಾರೆ ಅವನ್ನ. ಸೊ ಅದಕ್ಕೆ ಎಕ್ಸೈಟ್ ಆಗಿದ್ದೀನಿ ನಾನು. ಸೊ ನೋಡೋಣ ಏನು ಹೇಳುತ್ತೆ. ಝೆಂಡೆ ಅದು ಪಾರ್ಟ್ 2 ಲಾಸ್ಟಲ್ಲಿ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತು. ಸೊ ಅಂದ್ರೆ ನೋಡಿರೋರಿಗೆ, ಇವನ್ ಗೊತ್ತಿರಲ್ಲ, ನೋಡಿರೋ ಗೊತ್ತು. ಸೊ ಅವ್ರ ಕ್ಯಾರೆಕ್ಟರ್ ಸಖತ್ ಎಕ್ಸೈಟ್ ಆಗಿದ್ದೀನಿ. ಸೊ ನೋಡೋಣ ಏನಾಗುತ್ತೆ. ತಿಮೋತಿ ಶಾಲಮೆಟ್ ಬೇರೆ ಮಾರ್ಟಿ ಸುಪ್ರೀಮಿಗೆ ಆಸ್ಕರ್ ಸಿಕ್ಲಿಲ್ಲ, ಮೇ ಬಿ ಈ ಸಲ ಸಿಕ್ಬೇಕಂತ ಈ ಥರ ಮಾಡ್ತಿದ್ದಾನೆ ಅನ್ಸುತ್ತೆ. ನೋಡು, ಇವರು ಇದ್ದಾರೆ ಮೇಲ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದೇ ಇಲ್ಲ. ಯಾವತ್ತಿದ್ರು ಒಂದು ವುಮೆನ್ಸ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡುವಂತ ಒಂದು ಆಯೇಶ್ ಅವರು ಇಲ್ಲ. ನಂಗೆ ಅದರಲ್ಲಿ ಮೇಲ್ ಕ್ಯಾರೆಕ್ಟರ್ ಫಿಲ್ಮ್ ಸತ್ಯ ಇಷ್ಟ ಆಗಿಲ್ಲ ನನಗೆ. ಅಂದ್ರೆ ಹಂಗಲ್ಲ, ಅಂದ್ರೆ ಸ್ಟೋರಿ ಲೈನ್ ಪ್ರಕಾರ ನಂಗೆ ಅವನಿಲ್ಲ ಆಕ್ಚುಲಿ. ಅದೇ ಪಾರ್ಟ್ 2 ಅಲ್ಲಿ ಲಾಸ್ಟ್ ಎಂಡಿಗೆ ಒಂಥರ ಸ್ವಲ್ಪ ಇಷ್ಟ ಆಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ರಿಯಾಕ್ಷನ್ ವಿಡಿಯೋ. ನಾವು ಕೂಡ ಫುಲ್ ಒಂದು ಎಕ್ಸೈಟ್ ಅಲ್ಲಿ ಇದೀವಿ. ನೋಡೋಣ, ಡ್ಯೂನ್ 3 ರಿಲೀಸ್ ಡಿಸೆಂಬರ್, ಐ ಥಿಂಕ್ ಡಿಸೆಂಬರ್ ರಿಲೀಸ್ ಆಗ್ತಿದೆ. ಬಹಳ ಪೈಪೋಟಿಯ ನಡುವೆ ಒಂದು 2 ಫಿಲಮ್ ಕಾದಾಡ್ತಾ ಇದೆ. ಸೊ ನೋಡೋಣ ಏನಾಗತ್ತೆ ಅಂತ ಹೇಳಿ. ಡೂಮ್ಸ್ಡೇ ಕೂಡ ತುಂಬಾ ಒಂದು ಎಕ್ಸ್ಪೆಕ್ಟೆಡ್ ಮೂವಿ, ತುಂಬಾ ಎಕ್ಸೈಟ್ ಆಗಿದ್ದಾರೆ ಎಲ್ಲ ಕೂಡ, ವರ್ಲ್ಡ್ ವೈಡ್ ಎಲ್ಲ ಫ್ಯಾನ್ಸ್ ಇದ್ದಾರೆ ಅದಕ್ಕೂ ಕೂಡ. ಸೊ ನೋಡೋಣ, ಇವೆರಡರ ಮಧ್ಯೆ ಒಂದು ಕ್ಲಾಶ್ ಆಗ್ತಾ ಇದೆ, ಯಾವುದು ಮೇಲ್ಗೈ ಸಾಧಿಸುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡೋಣ. ಸೊ ನಾನು ಆಕಾಶ್ ಶೆಟ್ಟಿ, ನಮ್ಮ ಜೊತೆ ಇದ್ದಾರೆ ಸಂಜಯ್ ಮತ್ತೆ ಆಯೇಶ್ ಅವರು. ಇವ್ರದ್ದು ಕೂಡ ಹೊಸದೊಂದು ಯೂಟ್ಯೂಬ್ ಚಾನಲ್ ಬರ್ತಾ ಇದೆ, ಅವರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.